ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಶತಾಬ್ದಿ ಅಂಗವಾಗಿ ಏನು ಇಡೀ ದೇಶದ ವ್ಯಾಪ್ತಿಯಲ್ಲಿ ಕೂಡ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮಗಳನ್ನು ಕರೆಕೊಟ್ಟಿರ್ತವೆ ಹಿನ್ನೆಲೆಯಲ್ಲಿ ನಮ್ಮ ಕೆಜಿಎಫ್ ತಾಲೂಕಿನ ಸುಂದರಪಾಳ್ಯ ಗ್ರಾಮದಲ್ಲಿ ನಾಳೆ ಬಹಳ ಅದ್ಧೂರಿಯಾಗಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇವತ್ತು ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ನಮ್ಮ ಹಿರಿಯರು ಕೂಡ ಕಳೆದ 15-20 ದಿನಗಳಿಂದ ಕೂಡ ನಿರಂತರವಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ತುಂಬ ಹಗಲು ಕೂಡ ಕಷ್ಟವನ್ನು ಪಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿ ತಡೆಗೆ ಕರ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಕೊನೆ ಹಂತದಲ್ಲಿದ್ದೀವಿ ನಾವೆಲ್ಲ ಕೂಡ. ಆ ಕಾರ್ಯಕ್ರಮದಲ್ಲಿ ನಾಳೆ ಸಿದ್ಧತೆಗಳ ಬಗ್ಗೆ ಈಗಾಗಲೇ ಪೂರ್ವಭಾವಿ ಸಭೆಯಲ್ಲಿ ಚರ್ಚೆ ಮಾಡಿ ಒಂದಷ್ಟು ಸಮಿತಿಗಳನ್ನು ಮಾಡಿ ಆ ಸಮಿತಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಹಳ್ಳಿಗಳಿಂದ ಕೂಡ ಅಷ್ಟೇ ಇಲ್ಲಿ ಆಹ್ವಾನ ಯಾರು ಕೊಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಹಿಂದೂ ಅಂತಂದರೆ ಪ್ರತಿಯೊಬ್ಬರು ಕೂಡ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಮುಂಚೆನಿದ್ದಾರೆ. ಎಲ್ಲರೂ ಕೂಡ ನಾಳೆ 5,000ರಿಂದ 6,000 ಇಲ್ಲಿ ಸಂಖ್ಯೆ ಸೇರುವಂಥ ನಿರೀಕ್ಷೆ ಇದೆ. ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿರುತ್ತೆ. ಇದು ಉದ್ದೇಶ ಇಷ್ಟೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಶತಾಬ್ದಿಯ ಒಂದು ಅಂಗವಾಗಿ ಹಿಂದೂಗಳ ರಕ್ಷಣೆಗಾಗಿ ಇರತಕ್ಕಂಥ ಏಕೈಕ ಒಂದು ಯಾವುದೊಂದು ಸಂಘ ಇದೆ, ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ದೇಶ ಹಿಂದೂ ಧರ್ಮದ ಕಡೆ ನಾವೆಲ್ಲ ಕೂಡ ಇವತ್ತಿನ ಏನು ಹಿಂದೂ ಧರ್ಮದ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿಯನ್ನು ಕೊಡಬೇಕು. ಪ್ರತಿಯೊಬ್ಬ ಯುವಕರಲ್ಲೂ ಕೂಡ ಹಿಂದೂ ಧರ್ಮದ ರಕ್ಷಣೆ ಯಾವ ರೀತಿ ಮಾಡ್ತಾ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಉದ್ದೇಶ ಒಂದೇ. ಇಲ್ಲಿ ಯಾವುದೇ ಪಕ್ಷ ಭೇದ ಭಾವ ಮರೆತು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಲ್ರೆಡಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆ ಸಹಕಾರ ನಾಳೆ ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡಲಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ನಾಳೆ ನಡೆಯುವ ನಮ್ಮ ಹಿಂದೂ ಸಮಾವೇಶದ ಅಂಗವಾಗಿ ನಾವು ಇವತ್ತು ಪೂರ್ವಭಾವಿ ಸಭೆಯನ್ನು ಆಯೋಜಿಸಿದ್ದೀವಿ. ಅದರಲ್ಲಿ ತುಂಬ ಯಶಸ್ವಿಯಾಗಿ ಹಾಗೂ ಯಾವ ಥರ ವೈಖರಿ ಏನು ಮಾಡಬೇಕು ಅನ್ನೋದನ್ನು ಅದೆಲ್ಲ ಒಂದು ಟೀಮ್ಗಳನ್ನು ಒಂದು ಸಮಿತಿಯನ್ನು ಮಾಡಿದ್ದೀವಿ. ಆ ಸಮಿತಿ ಪ್ರಕಾರ ಪ್ರತಿಯೊಂದಕ್ಕೂ ನಾವು ಕಲಶಗಳಿಂದ ತೊಗೊಂಡು ಬಂದು ಅಲ್ಲಿ ಶೋಭಾಯಾತ್ರೆಯಿಂದ ಇಲ್ಲಿ ತಂದು ಇಲ್ಲಿ ವೇದಿಕೆಯಿಂದ ಮತ್ತು ಊಟದ ವ್ಯವಸ್ಥೆಯಿಂದ ಎಲ್ಲ ಸರಿ ಮಾಡಿಕೊಂಡು ಎಲ್ಲನೂ ಒಂದು ಸಮಿತಿ ಮಾಡಿಕೊಂಡು ಆ ಸಮಿತಿಗೆ ಒಂದು ಜವಾಬ್ದಾರಿಯನ್ನು ವಹಿಸಿದ್ದೀವಿ. ಆ ಜವಾಬ್ದಾರಿನ ಇಲ್ಲಿ ಎಲ್ಲ ನಮ್ಮ 4 ಪಂಚಾಯತಿಯವರು ಬಂದು ಎಲ್ಲ ಪ್ರಮುಖರು ಬಂದಿದ್ದರು. ಅದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದೀವಿ. ಆ ಜವಾಬ್ದಾರಿಯಲ್ಲಿ ಒಬ್ಬರನ್ನ ಪ್ರಮುಖರು ಮಾಡಿ ಅದರಲ್ಲಿ ಸುಮಾರಾಗಿ 20-25 ಜನನ ಒಂದು ಕೂಡಿಸಿ ಅವರೊಂದು ಒಗ್ಗಟ್ಟಾಗಿ ಆ ಸಮಿತಿಗಳಲ್ಲಿ ಯಾವ ಥರ ನಾವು ಬೆಳಗ್ಗೆ 9 ಗಂಟೆಗೆ ಅಲ್ಲಿ ಗೋಪೂಜೆ ಪ್ರಾರಂಭ ಮಾಡಿ ಅಲ್ಲಿಂದ ಮತ್ತೆ ನಾವು ಕುಂಭ ಕಲಶಗಳಿಂದ ನಾವು ಪ್ರಾರಂಭ ಮಾಡಿ ಅಲ್ಲಿಂದ ಮತ್ತೆ ನಾವು ನಮ್ಮ KB ಆಫೀಸ್ವರೆಗೂ ಮೆರವಣಿಗೆ ಮಾಡಿಕೊಂಡು ಅದೇ ದಾರಿನಲ್ಲಿ ಬಂದು ನಾವು ಅಲ್ಲಿ ಹೋಗುವಾಗ ಮತ್ತು ಬರೋವಾಗ ಯಾವುದೋ ಥರದ ಬೇರೆ ಥರ ಏನು ನಡ್ಕೊಳ್ದೆ ನೀಟಾಗಿ ಎಲ್ಲ ನಡ್ಕೊಂಡು ಚೆನ್ನಾಗಿ ಬರಬೇಕು ಅನ್ನೋ ಉದ್ದೇಶದಿಂದ ಎಲ್ರಿಗೂ ಒಂದು ಸೂಚನೆ ಕೊಟ್ಟಿದ್ದೀವಿ. ಆದ್ದರಿಂದ ಇವತ್ತು ನಾವು ಆ ಪೂರ್ವಭಾವಿ ಸಭೆಯನ್ನು ಸೇರಿ ಎಲ್ರಿಗೂ ವಿಷಯಗಳನ್ನು ಮುಟ್ಟಿಸಿದ್ದೀವಿ. ಆ ಥರ ಹೆಚ್ಚಿನ ಜನಸಂಖ್ಯೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ರಿಗೂ ಕೂಡ ಈ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ. ಈಗಲೂ ಅದ್ರ ಬಗ್ಗೆನೂ ಹೇಳಿದ್ದೀವಿ. ಮತ್ತು ಎಲ್ಲ ಊರುಗಳಿಗೆ ಹೋಗಿ ಆ ಕರಪತ್ರಗಳನ್ನು ಕೊಟ್ಟು ಎಲ್ರಿಗೂ ಒಂಥರ ನಾವು ಎಲ್ಲ ಇದು ನಮ್ಮ ಈ ಸಮಾವೇಶಕ್ಕೆ ಪ್ರತಿಯೊಬ್ಬರು ಬರಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ರಿಗೂ ಅವರಿಗೆ ಮನವರಿಕೆ ಮಾಡಿದ್ದೀವಿ. ಯಾಕಂದರೆ ನಮ್ಮ ಈ ಸುಂದರಪಾಳ್ಯ ಗ್ರಾಮದಲ್ಲಿ ಹಾಗೂ ಸುಂದರಪಾಳ್ಯದಲ್ಲಿ ಈ ಏರಿಯಾದಲ್ಲಿ ನಾವು ಇದುವರೆಗೂ ಈ ಸಮಾವೇಶವನ್ನು ಮಾಡಿಲ್ಲ. ಅದರಿಂದ ಹೆಚ್ಚಿನ ಜನಸಂಖ್ಯೆ ಬರಬೇಕು ಅನ್ನೋದು ನಮ್ಮೆಲ್ಲರ ಕೋರಿಕೆ ಆಗಿದೆ. 9 ಗಂಟೆಗೆ ಗೋಪೂಜೆ ಆಗುತ್ತೆ, 10 ಗಂಟೆಗೆ ಕುಂಭ ಕಲಶಗಳಿಂದ ಪ್ರಾರಂಭ ಆಗುತ್ತೆ. ಅಲ್ಲಿಂದ 12 ಗಂಟೆವರೆಗೂ 11-11:30 ಇಲ್ಲಿ ಬರುತ್ತೆ. ಎಲ್ಲ ಇಲ್ಲಿ ಬಂದ ಮೇಲೆ ಕಲಶಗಳನ್ನು ಇಲ್ಲೆಲ್ಲನೂ ನಾವು ಅದನ್ನು ಇದು ಮಾಡಿಬಿಟ್ಟು ಯಾವ ಥರ ಪೂಜೆಗೆ ಯಾವ ಥರ ಮಾಡಬೇಕು ಅಂತ ಮಾಡಿ ಅದನ್ನು ಮಾಡಿದ ಮೇಲೆ 12 ಗಂಟೆ ಎಕ್ಸಾಕ್ಟ್ 12-10ಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸಿದ್ಧತೆಗಳು ಈಗ ಸುಮಾರು 10 ದಿವಸಗಳಿಂದನೂ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ನಡೀತಾ ಇದೆ. ನಮಗೆ ಇವಾಗ NG ಉಲ್ಕೂರಿಂದ ಹಂಗೂ ನಮ್ಮ ಲಾಸ್ಟ್ ಬಾರ್ಡ್ರಿಂದ ಇಟ್ಕೊಂಡು ಬೇತ್ಮಂಗಲದವರೆಗೂ ಕೂಡ ಎಲ್ಲ ಪಂಚಾಯತಿಗಳವರು ತುಂಬ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ, ಸಹಕಾರ ಇದೆ ಅವ್ರದ್ದು. ಎಲ್ಲ ಕಡೆನೂ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅಂದುಕೊಂಡಿರೋಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಯಗಳು ನಡೀತಾ ಇದೆ. ಈಗ ಅಷ್ಟೇ ಜನನೂ ನಮಗೆ ಸುಮಾರು ಒಂದು 4,000 ಜನ ಬಂದು ಸೇರ್ತಾರೆ ಅನ್ನೋದು ನಮಗೊಂದು ನಿರೀಕ್ಷೆ ಕೂಡ ಇದೆ. ಆಹ್ವಾನ ಎಲ್ರಿಗೂ ಒಳ್ಳೆ ರೀತಿಯಲ್ಲೇ ನಾವು ನೀಡ್ತಾ ಇದ್ದೀವಿ. ಆಹ್ವಾನ ನಾವು ಅದಕ್ಕೆ ಪ್ರತಿಯೊಂದು ಮನೆಗೆ ಹೋಗಿದ್ದೀವಿ, ಕರಪತ್ರ ಕೊಟ್ಟಿದ್ದೀವಿ, ಎಲ್ರಿಗೂ ವಿಷಯ ಮುಟ್ಟಿಸಿದ್ದೀವಿ. ಅದು ಇಲ್ಲದೆ ನಾವು ಆಟೋಗಳಲ್ಲಿ ಹೋಗ್ಬಿಟ್ಟಿದೆ, ಅಲ್ಲಿ ಕರಪತ್ರ ಕೊಟ್ಟು ಅಲ್ಲೆಲ್ಲನೂ ನಾವು ಎಲ್ರಿಗೂ ಅನೌನ್ಸ್ ಮಾಡಿದ್ದೀವಿ. ಎಲ್ರಿಗೂ ಜನರಿಂದ ತುಂಬ ಒಳ್ಳೆ ಸ್ಪಂದನೆ ಇದೆ. ಎಲ್ಲರೂ ಬರಬೇಕು ಅನ್ನೋದು ಅವ್ರ ಮನೋಭಾವನೆ ಇದೆ. ಎಲ್ಲರೂ ಬಂದು ನಾವಿಲ್ಲಿ ಸೇರಬೇಕು ಅನ್ನೋದಿದೆ. ಏನಂದರೆ ಪ್ರತಿಯೊಬ್ಬರಿಗೂ ನಾವು ಹಿಂದೂಗಳು ಒಂದಾಗಿರಬೇಕು, ನಾವು ಯಾವ ಥರ ಅದನ್ನು ನಡ್ಕೋಬೇಕು ಅನ್ನೋದು ಮುಖ್ಯವಾಗಿದೆ. ಅದರಿಂದ ಎಲ್ಲರೂ ಬರ್ತಾರೆ ಅನ್ನೋದು ನಮ್ಗೆ ಅದೊಂದು ವಿಶ್ವಾಸ ಇದೆ ಎಲ್ಲರ ಮೇಲೆ. ಒಟ್ಟಾರೆ ನಮಗೆ ಈ ಸಂಘ ಸುಮಾರು 100 ವರ್ಷ ಆಗಿದೆ ಪ್ರಾರಂಭ ಆಗಿ. ಆ ಸಂಘ ಪ್ರಾರಂಭ ಆದಮೇಲೆ ಆ ಸಂಘದಿಂದ ನಮಗೆ ಸುಮಾರು ಒಂದು 5-6 ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ.
ಆ ಕಾರ್ಯಕ್ರಮಗಳಲ್ಲಿ ನಾವು ಪ್ರತಿಯೊಂದರಲ್ಲಿ ಇದು ನಮಗೆ ಹಿಂದೂ ಸಮಾವೇಶವನ್ನು ಅದನ್ನು ಮಾಡಬೇಕು ಅನ್ನೋದು ಒಂದು ಉದ್ದೇಶನೇ ಇತ್ತು. ಆದ್ದರಿಂದ ಅದನ್ನು ಮಾಡಿದ್ದೀವಿ. ಇನ್ನೊಂದು ಏನಂದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಹಿಂದೂಗಳಲ್ಲೆಲ್ಲ ಒಂದಾಗಿ ನಾವು ಈ ಪ್ರತಿಯೊಂದು ನಮಗೆ ಬರುವಂಥ ಕಷ್ಟಗಳಲ್ಲಿ ನಾವು ಹೋರಾಡಬೇಕು. ಒಗ್ಗಟ್ಟಾಗಿದ್ದರೆ ನಮ್ಗೆ ಅದೇ ಜಯ ಅನ್ನೋದು ಆ ಉದ್ದೇಶದಿಂದನೇ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ವಿ. ಒಂದು ನಮಗೆ ಈ ದಕ್ಷಿಣ ಪ್ರಾಂತದಲ್ಲಿ ಸಂಚಾಲಕರಾಗಿರುವಂತಹ ಭರತ್ಜಿ ಅವರು ಬರ್ತಾ ಇದ್ದಾರೆ. ಮತ್ತು ಕೈವಾರ ಇದರಿಂದ ನಾರಾಯಣ ಇವರು ಬರ್ತಾ ಇದ್ದಾರೆ. ಅದೇ ಇಲ್ಲದೆ ಮತ್ತೆ ಇನ್ನು ಬೇರೆ ನಾವು ಅವರು ಇಬ್ಬರನ್ನ ಮಾತ್ರ ಮುಖ್ಯ ಅತಿಥಿಗಳಾಗಿ ನಾವು ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ. ಅದಿಲ್ಲದೆ ಬೇರೆಯವ್ರನ್ನೆಲ್ಲ ಈಗ ನಮಗೆ ಶಾಸಕರಿದ್ದಾರೆ, ಅವ್ರನ್ನ ಶಾಸಕನ ಕರೆದಿದ್ದೀವಿ, ಮಾಜಿ ಶಾಸಕನ ಕರೆದಿದ್ದೀವಿ, ಪ್ರೆಸೆಂಟ್ ಎಂ ಪಿ ಅವ್ರನ್ನ ಕರೆದಿದ್ದೀವಿ, ಮತ್ತು ಎಕ್ಸ್ ಎಂ ಪಿನ ಕರೆದಿದ್ದೀವಿ, ಅದೆಲ್ಲ ಮತ್ತು ಸಮಾಜ ಸೇವಕರೆಲ್ಲ ಇದ್ದಾರೆ, ಎಲ್ಲರೂ ಬರ್ತಾ ಇರ್ತಾರೆ. ಇದು ಬಿಜೆಪಿ ಯಾವ ಪಕ್ಷ ಇಲ್ಲ, ಪಕ್ಷ ಭೇದಂತರ ಏನೂ ಇಲ್ಲ ಇಲ್ಲಿ ಬಿಜೆಪಿ ಕಾರ್ಯಕ್ರಮ ಅಂತ. ಯಾಕಂದ್ರೆ ಯಾರು ಇದು ಸಂಘದ್ದು ಇಲ್ಲ, ನಾವು ಹಿಂದೂ ಸಮಾವೇಶ ಮಾಡಿದರೆ ಪ್ರತಿಯೊಬ್ಬರು ಹೇಳೋದು ಅದೇ ಬಿಜೆಪಿ ಅಂತಾನೆ. ಈಗ ಇಲ್ಲಿ ಬಿಜೆಪಿ ಅವರು ಅಂತ ಏನಿಲ್ಲ, ಎಲ್ಲರೂ ಬರ್ತಾ ಇದ್ದಾರೆ. ಇದೇನು ಬಿಜೆಪಿ ನಮ್ಮ ಜೆಂಡಾ ಹಾಕೊಂಡಿಲ್ಲ, ಬಿಜೆಪಿ ಅಂತ ನಾವು ಹೇಳ್ತಾನೂ ಇಲ್ಲ, ಏನೂ ಇಲ್ಲ. ಅಂದ್ರೆ ಮಾಡೋರು ಏನಂದ್ರೆ ಮಾಡೋರು ಅವ್ರಿಗೆ ಅಂದ್ರೆ ಆ ಉದ್ದೇಶ ಅವ್ರಿಗೆ ಇರ್ಬೋದೇ ಹೊರತು ಆ ಥರ ಯಾವ ಭೇದ ಭಾವ ಇಲ್ಲ, ಎಲ್ಲರೂ ಬರ್ತಾ ಇದ್ದಾರೆ. ಇದೆಲ್ಲ ಹಿಂದೂಗಳ ಕಾರ್ಯಕ್ರಮ, ಹಿಂದೂಗಳೇ ಇರೋದು, ಪಕ್ಷ ಭೇದ ಇಲ್ಲ. ಎಲ್ರಿಗೂ ಕೊಟ್ಟಿದ್ದೀವಿ ಆಹ್ವಾನ, ಎಲ್ಲರೂ ಬರ್ತಾ ಇದ್ದಾರೆ. ಇದರಲ್ಲಿ ಅದಕ್ಕೆ ಈಗ ನಾವು ಆ ಥರ ಆಗಿದ್ರೆ ನಾವು ಬರ್ಬೋದು. ಹಿಂದೂ ಅಂದ್ಮೇಲೆ ಯಾರು ಹಿಂದೂಗಳಿದ್ದಾರೆ ಪ್ರತಿಯೊಬ್ಬರು ಬರಬೇಕು ಅನ್ನೋ ಉದ್ದೇಶದಿಂದ ಅವ್ರ ಪಕ್ಷ ಇರ್ಬೋದು, ಬೇರೆ ಯಾವುದಾದ್ರೂ ಇರಲಿ, ನಮ್ಗೆ ಆ ಉದ್ದೇಶ ಇಲ್ಲ. ಅವರು ಯಾವ ಪಕ್ಷ ಇಲ್ಲಿ ಕಾಂಗ್ರೆಸ್ ಇರ್ಬೋದು, ಇಲ್ಲ JDS ಇರ್ಬೋದು, ಇನ್ನೊಂದು ಪಕ್ಷ ಇರ್ಬೋದು, ಇಲ್ಲ ಆ ಪಕ್ಷಗಳ ಬಗ್ಗೆ ನಾವು ಯಾವುದೂ ಇದರಲ್ಲಿ ಸೂಚನೆಯೂ ಮಾಡಿಲ್ಲ, ಯಾವುದೂ ಇಲ್ಲ. ಪ್ರತಿಯೊಂದು ಏನು ಅಂದರೆ ಪ್ರತಿಯೊಬ್ಬರು ನಮಗೂ ಸಹಕಾರ ಮಾಡಿದ್ದಾರೆ, ಏನು ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಒಂದು ನಮ್ಗೆ ಆರ್ಥಿಕವಾಗಿ ಅಷ್ಟೇ, ಅವ್ರ ಮನೋತನ ಅದನ್ನು ಎಲ್ಲನೂ ಸಹಾಯ ಮಾಡಿದ್ದಾರೆ. ನಾವು ಎಲ್ಲರೂ ಅಲ್ಲಿ ಭೇದ ಭಾವ ಎಲ್ಲಿಯನ್ನು ನೋಡೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಕೊಟ್ಟಿರೋದ್ರಿಂದ ನಮಗೇನು ಅಂದರೆ ಹಿಂದೂ ಅಷ್ಟೇ, ನಾವೇನು ಪಕ್ಷ ಯಾವುದು ಇಟ್ಕೊಂಡಿಲ್ಲ ನಮ್ಮ ಇದರಲ್ಲಿ.